ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗಲ್ಲಿ ನಿಮಗೆ ಪ್ರತಿದಿನ ನೆನಪಾಗೋ ವ್ಯಕ್ತಿ ಮನಸ್ಸಲ್ಲಿ ಯಾರಿದ್ದಾರೆ, ನೀವಾ ಅಥವಾ ಇನ್ಯಾರು, ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ ಬರುತ್ತೆ ನೋಡೋಣ. ಟ್ರಸ್ಟ್, ಹಾಗೆ ಲೇಸಿನೆಸ್, ಇಲ್ಲೊಂದು ಇನ್ನರ್ ವಾಯ್ಸ್. ನಿಮಗೆ ಹೇಗೆ ಪ್ರತಿದಿನ ಅವ್ರು ನೆನಪಾಗುತ್ತೋ ಹಾಗೆ ಅವ್ರಿಗೂ ಸಹ ನಿಮ್ಮ ನೆನಪಾಗುತ್ತೆ. ಅವ್ರಿಗೂ ಮನಸ್ಸು ಅನ್ನೋದು ಇರುತ್ತೆ ಅಲ್ವಾ. ನಿಮ್ಮಿಬ್ಬರ ಮಧ್ಯೆ ಏನೇ ಇರಬಹುದು, ಆದರೆ ಅವ್ರಿಗೆ ಮನಸ್ಸು ಅನ್ನೋದಿದೆ, ಮನಸ್ಸಾಕ್ಷಿ ಅನ್ನೋದಿದೆ. ಯಾಕೋ ಮನಸ್ಸಲ್ಲಿ ಏನೋ ನೆನಪುಗಳು ಬರ್ತಾ ಇದೆ, ಇಲ್ಲೊಂದು ಸ್ಯಾಡ್ ಫೀಲಿಂಗ್ಸ್ ಇದೆ, ಹೆವಿ ಎನರ್ಜಿ ಬರ್ತಾ ಇದೆ. ಇಬ್ಬರಲ್ಲೂ ಪ್ರೀತಿ ಬೆಳೆದಿತ್ತು, ನಂಬಿಕೆ ಇತ್ತು ಅಲ್ಲಿ, ಆದರೆ ಈಗ ಯಾಕೋ ಲೇಸಿನೆಸ್ ಇದೆ. ನಿಮಗೆ ಕಾಲ್ ಮಾಡಬೇಕು ಅನ್ನಿಸ್ತಾ ಇಲ್ಲ, ಮೆಸೇಜ್ ಮಾಡಬೇಕು ಅನ್ನಿಸ್ತಾ ಇಲ್ಲ, ಏನೋ ಸಮಸ್ಯೆಗಳಿದೆ. ಆದ್ರೂ ಮನಸ್ಸಲ್ಲಿ ನಿಮ್ಮ ಯೋಚನೆಗಳು ಬರ್ತಾ ಇದೆ, ಓವರ್ ಥಿಂಕಿಂಗ್ ಇದೆ. ಇಲ್ಲಿಬ್ರಿಗೂ ತುಂಬ ದಿನದ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಇಬ್ಬರೂ ಸೈಲೆಂಟ್ ಆಗಿದ್ದೀರಾ, ಆದರೆ ಒಬ್ಬರನ್ನ ಮರೆಯೋಕ್ಕಾಗ್ತಾ ಇಲ್ಲ. ಆ ನೆನಪುಗಳು ಆಗಾಗ ಬರ್ತಾ ಇದೆ, ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ ಅನ್ನೋದಿದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಸೆಟ್ಲಿಂಗ್, ಇಲ್ಲಿ ಟಾಕ್ಸಿಸಿಟಿ. ಈ ರಿಲೇಷನ್ಶಿಪ್ನಲ್ಲಿ ಏನೋ ಕಹಿ ನೆನಪುಗಳಿತ್ತು, ಅದು ನಿಮ್ಮ ಎನರ್ಜಿ ಡ್ರೈನ್ ಮಾಡ್ತಾ ಇದೆ. ಪ್ರತಿದಿನ ಅವ್ರು ನೆನಪಾಗ್ತಾ ಇದೆ. ಇವೆಲ್ಲದರಿಂದ ನಿಮಗೆ ನಿಮ್ಮ ಕೆಲಸದ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ, ಆತಂಕ ಇದೆ, ಯಾಕೋ ಲೋ ಫೀಲ್ ಆಗುತ್ತೆ ಆಗಾಗ. ಆ ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವ್ರ ಜೊತೆ ನೀವು ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ರಿ, ಆದರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂಥ ಉತ್ತರ ಆ ವ್ಯಕ್ತಿಯಿಂದ ನಿಮಗೆ ದೊರಕಿಲ್ಲ ಅನ್ನೋದಿದೆ. ಹೆಚ್ಚು ಸೈಲೆಂಟ್ ಆಗಿರ್ತಾಯಿದ್ರು, ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು, ನಿಮ್ಮ ಕಾಲ್ಗೆ ಮೆಸೇಜ್ಗೆ ಉತ್ತರ ಕೊಡ್ತಾ ಇರಲಿಲ್ಲ. ಒಂದು ಕಾಲದಲ್ಲಿ ಇಬ್ರಿಗೂ ಒಳ್ಳೆಯ ಸಂಬಂಧ ಇತ್ತು, ಪ್ರೀತಿ ವಿಶ್ವಾಸಗಳಿತ್ತು. ದಿನ ಕಳೆದ ಹಾಗೆ ಇಬ್ಬರಲ್ಲಿ ಏನೋ ಡಿಫ್ರೆನ್ಸಸ್ ಶುರುವಾಗಿದೆ ಅನ್ನೋದಿದೆ. ನಿಮಗೆ ಲೈಫಲ್ಲಿ ಸೆಟ್ಲ್ ಆಗಬೇಕಿತ್ತು, ಜೀವನದಲ್ಲಿ ಮುಂದುವರಿಯಬೇಕಿತ್ತು. ಈ ವ್ಯಕ್ತಿಯಿಂದ ನಿಮಗೆ ಅಂಥ ಕೋಆಪ್ರೇಷನ್ ಇರಲಿಲ್ಲ. ಎಸ್ ಅಂತಲೂ ಹೇಳ್ತಾ ಇರಲಿಲ್ಲ, ನೋ ಅಂತಲೂ ಹೇಳ್ತಾ ಇರಲಿಲ್ಲ. ಅದರಿಂದ ನೀವು ಕನ್ಫ್ಯೂಸ್ ಆಗಿದ್ರಿ. ಆದರೆ ಈಗ ಇಬ್ಬರು ಸೈಲೆಂಟ್ ಆಗಿದ್ದೀರಾ, ನಿಮಗೆ ಆ ನೆನಪುಗಳು ಮಾತ್ರ ಹಾಗೇ ಉಳಿದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಏನು ಯೋಚನೆ ಮಾಡ್ತಾ ಇದ್ದಾರೆ ಅವ್ರು ನಿಮ್ಮ ಬಗ್ಗೆ? ಇಲ್ಲೊಂದು ಟೆಂಪ್ರೆನ್ಸ್ ಇದೆ, ಹಾಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ, ಮತ್ತೊಂದು 2 ಆಫ್ ಕಪ್ಸ್ ಇದೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಹಾಗೆ 3 ಆಫ್ ಸಾರ್ಟ್ಸ್ ಇದೆ, ಇಲ್ಲಿ 6 ಆಫ್ ಸಾರ್ಟ್ಸ್ ಬರ್ತಾ ಇದೆ. ನಿಮ್ಮಿಂದ ಮೋಹನ್ ಆಗೋಕ್ಕಾಗದೆ ಒಂದು ಭಾರವಾದ ಮನಸ್ಸಿಂದ ದೂರ ಆಗಿದ್ದಾರೆ ನಿಮ್ಮಿಂದ. ಏನೋ ಸಮಸ್ಯೆಗಳಿದೆ, ಏನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ನಿಮ್ಮ ಜೊತೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದು ಅವ್ರಿಗೂ ಇಷ್ಟ ಇತ್ತು. ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ, ಕಲೀಗ್ಸ್ ಆಗಿದ್ದೀರಾ ಕೆಲವರು. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಶುರುನಲ್ಲಿದ್ದಂಥ ಪ್ರೀತಿ ಈಗ ಇಲ್ಲ, ಆದ್ರೂ ತಾಳ್ಮೆ ಕಳ್ಕೊಂಡಿಲ್ಲ. ನಿಮ್ಮ ಬಗ್ಗೆ ನೆನಪುಗಳಿದೆ, ಆದರೆ ಮನಸ್ಸು ಒಡೆದಿದೆ. ಈ ವ್ಯಕ್ತಿಗೆ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ರೆಸ್ಪಾನ್ಸಿಬಿಲಿಟೀಸ್ ಇದೆ. ಕೆಲವರು ಮದುವೆ ಆಗಿರೋರು ಇರಬಹುದು. ಇವೆಲ್ಲದರಿಂದ ಈ ವ್ಯಕ್ತಿಗೆ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಆದರೆ ನಿಮ್ಮನ್ನು ನೆನಪಿಸ್ಕೊಂಡಾಗ ಸಂತೋಷ ಇದೆ. ನಿಮ್ಮನ್ನು ಬಿಟ್ಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ನಿಮ್ಮ ನೆನಪುಗಳು ಅವ್ರನ್ನ ಯಾವುದೋ ಕಲ್ಪನಾ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ನೀವು ಇಷ್ಟ ಇದ್ರೂ ನಿಮ್ಗೆ ಯಾವುದೇ ಡಿಸಿಷನ್ ಕೊಡೋಕ್ಕಾಗ್ತಾ ಇಲ್ಲ, ಪ್ರಾಮಿಸ್ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಗೇನೂ ಹೇಳೋಕ್ಕಾಗದೆ ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ. ಕೆಲವು ಸರಿ ಯಾರೋ ವ್ಯಕ್ತಿನ ಭೇಟಿ ಆಗ್ತೀವಿ, ಬೇಡ ಅಂದ್ಕೊಂಡ್ರೂ ಏನೋ ಭಾವನೆಗಳು ಡೆವಲಪ್ ಆಗುತ್ತೆ. ಕೆಲವು ಸರಿ ಮುಂದುವರ್ಸೋಕ್ಕಾಗಲ್ಲ. ಅದಕ್ಕೆ ಈ ವ್ಯಕ್ತಿ ಈಗ ಸೈಲೆಂಟ್ ಆಗಿದ್ದಾರೆ ಅನ್ನೋದಿದೆ. ಆದರೆ ನಿಮ್ಮ ಯೋಚನೆಗಳು ಅವ್ರಿಗೆ ಆಗಾಗ ಬರ್ತಾ ಇರುತ್ತೆ. ಇದಕ್ಕೆ ಇಲ್ಲಿಂದ ಕಾರ್ಡ್ಸ್ ನೋಡೋಣ. ಇದು ನಿಮ್ಮ ಎನರ್ಜಿ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಏನು ಯೋಚನೆಗಳಿದೆ ನೋಡೋಣ.
ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ, ಮ್ಯಾಜಿಷಿಯನ್ ಬರ್ತಾ ಇದೆ, 5 ಆಫ್ ಕಪ್ಸ್ ಬರ್ತಾ ಇದೆ, ಹಾಗೆ ಕಿಂಗ್ ಆಫ್ ವ್ಯಾಂಡ್ಸ್ ಇದೆ, ನೈಟ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಇಲ್ಲೊಂದು ಕನ್ಫ್ಯೂಷನ್ ಇದೆ ನಿಮಗೆ, ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅವರು ನಿಮಗೆ ಎಸ್ ಅಂತಲೂ ಹೇಳಿಲ್ಲ, ನೋ ಅಂತಲೂ ಹೇಳಿಲ್ಲ. ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ. ನಿಮ್ಗೆ ಯಾವುದೇ ಲೈಫಲ್ಲಿ ಡಿಸಿಷನ್ ತೊಗೊಳೋಕ್ಕೆ ಕಷ್ಟ ಆಗ್ತಾ ಇದೆ, ವೆಯ್ಟ್ ಮಾಡಬೇಕಾ, ನಾನು ಮೂವ್ ಆನ್ ಆಗಬೇಕಾ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಮೂವ್ ಆನ್ ಆಗೋಕ್ಕೆ ನಿಮಗೆ ಮನಸ್ಸಿಲ್ಲ, ಏನೋ ದಾರಿ ಕಾಣ್ದಂಥ ಪರಿಸ್ಥಿತಿ ಇದೆ ಇಲ್ಲಿ ನಿಮಗೆ. ಏನು ಮಾಡೋದು ಅನ್ನೋ ಒಂದು ಪಸಲ್ಡ್ ಎನರ್ಜಿ ಬರ್ತಾ ಇದೆ ಇಲ್ಲಿ. ನೀವೊಂದು ಅಟ್ರಾಕ್ಟಿವ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಚೆನ್ನಾಗಿ ಮಾತಾಡ್ತೀರಾ, ನೋಡೋಕ್ಕೂ ಚೆನ್ನಾಗಿದ್ದೀರಾ. ನಿಮ್ಮದು ಒಂಥರ ಹಠದ ಸ್ವಭಾವ ಅನ್ನೋದಿದೆ ಇಲ್ಲಿ. ನೀವೇನಾದ್ರೂ ಇಷ್ಟಪಟ್ಟರೆ ಅಥವಾ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಅದನ್ನು ಮಾಡೇ ಮಾಡ್ತೀರಾ. ಈ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ ಸರಿ, ಯಾಕೋ ಅವರನ್ನು ಬಿಟ್ಕೊಡೋಕೆ ಇಷ್ಟ ಆಗ್ತಾ ಇಲ್ಲ ನಿಮಗೆ. ಆದರೆ ಇಲ್ಲಿ ಓವರ್ ಥಿಂಕಿಂಗ್ ಇದೆ. ಯಾವಾಗಲೂ ಮನಸ್ಸು ಅವ್ರ ಬಗ್ಗೆ ಯೋಚನೆ ಮಾಡುತ್ತೆ. ಅವ್ರಿಗೆ ನಾನು ಇಷ್ಟ ಇದ್ದೀನಾ, ಅವ್ರು ಯಾಕೆ ಎಸ್ ಅಂತ ಹೇಳ್ತಾ ಇಲ್ಲ, ಯಾಕೆ ಯಾವುದೂ ಡಿಸಿಷನ್ ಕೊಡ್ತಾ ಇಲ್ಲ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಎಷ್ಟೋ ಸರಿ ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಮಾತುಕತೆಗಳು ಆಗಿರಬಹುದು. ನೀವೊಂದು ತಾಳ್ಮೆ ಇರೋ ವ್ಯಕ್ತಿ ಆಗಿದ್ರೂ ಈ ವಿಷಯದಲ್ಲಿ ತಾಳ್ಮೆ ಕಳ್ಕೊಂಡಿದ್ದೀರಾ. ಎಷ್ಟು ದಿನ ಅಂತ ಕಾಯೋದು, ಹಾಗೆ ನಿಮ್ಮ ವಾದ ಮಾಡೋದೂ ಇದೆ. ಅತಿಯಾದ ಸಿಟ್ಟು ಕೋಪ ತೋರಿಸಿ ಆ ವ್ಯಕ್ತಿನ ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ನಿಮಗೆ. ಆದಷ್ಟು ತಾಳ್ಮೆಯಿಂದ ಮುಂದುವರಿತಾ ಇದ್ದೀರಾ. ಎಲ್ಲಿ ದಾರ ತುಂಡಾಗುತ್ತೋ ಅಥವಾ ಸಂಬಂಧ ಕಟ್ಟಾಗುತ್ತೋ ಆ ಒಂದು ಯೋಚನೆ ನಿಮ್ಮ ಮನಸ್ಸಲ್ಲಿದೆ. ಆದಷ್ಟು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡ್ತೀರಾ. ಇದಕ್ಕೆ ಯೂನಿವರ್ಸಿಂದ ನಿಮ್ಗೆ ಏನು ಗೈಡೆನ್ಸ್ ಬರುತ್ತೆ ನೋಡೋಣ. ಟ್ಯಾಲೆಂಟ್ ಗೈಡ್ಸ್, ಕನ್ಫ್ಯೂಷನ್ಸ್, ಮತ್ತೊಂದು ಸೆನ್ಸಿಟಿವಿಟಿ ಆ್ಯಂಡ್ ಸ್ಟ್ರೆಂತ್, ಮತ್ತೊಂದು ಕ್ರಿಯೇಷನ್, ಸಮಥಿಂಗ್ ನ್ಯೂ. ಇಲ್ಲೊಂದು ಮೆಂಟಲ್ ಕ್ಲಾರಿಟಿ. ಇಲ್ಲಿ ರಿಲೀಸಿಂಗ್ ಡಿಫಿಕಲ್ಟೀಸ್ ಅನ್ನೋದು ಬರ್ತಾ ಇದೆ. ಈ ಕನೆಕ್ಷನಲ್ಲಿರೋ ಡಿಫಿಕಲ್ಟೀಸ್ ರಿಲೀಸ್ ಆಗೋ ಸಮಯ ಬಂದಿದೆ. ಅದಕ್ಕೆ ನೀವೇನು ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ನಿಮಗೇನೇನೋ ಕನ್ಫ್ಯೂಷನ್ಸ್ ಇದೆ. ಒಂದೊಂದು ಸಾರಿ ಪಾಸ್ಟ್ ಟೈಮ್ ನೆನಪಾಗುತ್ತೆ ನಿಮಗೆ. ಆ ಕಳೆದ ದಿನಗಳು, ಅವ್ರು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಿದ್ದು, ಅದೆಲ್ಲ ನಿಮಗೆ ನೆನಪಾಗುತ್ತೆ. ಮುಂದೆ ಯಾಕೆ ಹೀಗೆ ಏನೋ ಅನ್ನೋನ್ ಫೀಲಿಂಗ್ಸ್ ಕಾಣಿಸ್ತಾ ಇದೆ ನಿಮಗೆ, ಅನ್ನೋನ್ ಥಾಟ್ಸ್ ಇದೆ. ಮುಂದೆ ಏನಾಗುತ್ತೋ ಅನ್ನೋ ಹೆದರಿಕೆನೂ ಇದೆ. ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದಾಗ ನಿಮಗೆ ಈ ವ್ಯಕ್ತಿ ಜೊತೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿತ್ತು, ಅಥವಾ ಈ ವ್ಯಕ್ತಿ ಜೊತೆ ಫ್ರೆಂಡ್ಶಿಪ್ ಮುಂದುವರಿಸಬೇಕಿತ್ತು ಅನ್ನೋ ಆಸೆ ಇತ್ತು. ಇಲ್ಲೇನೋ ಅನ್ನೋನ್ ಫ್ಯೂಚರ್ ಕಾಣ್ತಾ ಇದೆ. ಮುಂದೆ ಆಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ಸ್ ಇದೆ ನಿಮಗೆ. ಆದ್ರೂ ಈ ಕನೆಕ್ಷನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಾ ನೀವು. ಒಂದು ಕಾಲದಲ್ಲಿ ಇಬ್ರಿಗೂ ನಂಬಿಕೆ ಇತ್ತು. ನಿಮ್ಮ ಜೊತೆ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು, ನಿಮ್ಮಲ್ಲಿ ಒಳ್ಳೆ ಫೀಲಿಂಗ್ಸ್ ಕ್ರಿಯೇಟ್ ಮಾಡಿದ್ರು ಸರಿ. ಈಗ ಅವರು ಸೈಲೆಂಟ್ ಆಗಿರೋದ್ರಿಂದ ನಿಮಗೆ ಕನ್ಫ್ಯೂಷನ್ಸ್ ಇದೆ. ಪ್ರಪಂಚದಲ್ಲಿ ಇಂಥವರು ಇರ್ತಾರಾ, ಯಾಕೆ ಹೀಗೆ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಮೆಂಟಲ್ ಕ್ಲಾರಿಟಿ ಬೇಕಿದೆ ನಿಮಗೆ, ನಿಮ್ಮ ಯೋಚನೆಗಳಿಗೆ ಉತ್ತರ ಬೇಕಿದೆ. ಆದರೆ ಮುಂದೆ ಏನೋ ಸಮಥಿಂಗ್ ನ್ಯೂ ಬರೋದಿದೆ ನಿಮ್ಮ ಲೈಫಲ್ಲಿ. ನಿಮ್ಮ ನೆಗೆಟಿವಿಟಿಗಳನ್ನೆಲ್ಲ ನೀವು ರಿಲೀಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ, ನಿಮಗೇನೋ ಮೆಂಟಲ್ ಕ್ಲಾರಿಟಿ ಸಿಗುತ್ತೆ ಅನ್ನೋದು ಬರ್ತಾ ಇದೆ ಇಲ್ಲಿ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಏನು ಮೆಸೇಜ್ ಬರುತ್ತೆ. ಇಲ್ಲೊಂದು ಟ್ರಸ್ಟ್ ನೋಡಿ, ಎರಡೆರಡು ಸರಿ ಬರ್ತಾ ಇದೆ. ರೊಮ್ಯಾನ್ಸ್, ಮತ್ತೊಂದು ನೋ ಅನ್ನೋದಿದೆ, ಮತ್ತೊಂದು ಗೆಟ್ ಮೋರ್ ಇನ್ಫಾರ್ಮೇಷನ್, ಮತ್ತೊಂದು ರೀಕನ್ಸಿಡರ್, ದೆರ್ ಇಸ್ ಸಮಥಿಂಗ್ ಬೆಟರ್. ಈ ಕನೆಕ್ಷನಲ್ಲಿ ದೆರ್ ಇಸ್ ಸಮಥಿಂಗ್ ಬೆಟರ್ ಅಂದರೆ ಏನೋ ಇಂಪ್ರೂವ್ಮೆಂಟ್ಸ್ ಬರೋದಿದೆ. ಈಗಲೂ ನಿಮಗೆ ಆ ವ್ಯಕ್ತಿ ಮೇಲೆ ನಂಬಿಕೆ ಇದೆ. ಅವ್ರ ಮನಸ್ಸಿಂದ ನಿಮ್ಮ ಇಷ್ಟಪಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಆದರೆ ಯಾಕೋ ಏನೂ ಹೇಳ್ತಾ ಇಲ್ಲ, ನಿಮಗೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಕೆಲವರಲ್ಲಿ ರೊಮ್ಯಾಂಟಿಕ್ ಪಾರ್ಟ್ನರ್ಸು ಇರಬಹುದು, ಆದರೆ ಮುಂದೆ ಏನು ಅನ್ನೋ ಕನ್ಫ್ಯೂಷನ್ ಇದೆ ನಿಮಗೆ. ಎಸ್ ನೋ ಏನೂ ಹೇಳ್ತಾ ಇಲ್ಲ. ನೀವಿಲ್ಲಿ ಕೂತು ಮಾತಾಡಬೇಕಾಗತ್ತೆ. ಕೆಲವು ಸರಿ ಕಲ್ಪನಾ ಲೋಕದಿಂದ ಆಚೆ ಬಂದು ಪ್ರಾಕ್ಟಿಕಲ್ ಆಗಿರಬೇಕಾಗತ್ತೆ.
ನಿಮ್ಮ ನೆನಪುಗಳು ಅವ್ರ ಮನಸ್ಸಲ್ಲಿರೋದ್ರಿಂದ ಅವರು ಮತ್ತೆ ರೀಕನ್ಸಿಡರ್ ಮಾಡ್ತಾರೆ ಅನ್ನೋದು ಬರ್ತಾ ಇದೆ ಇಲ್ಲಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.